SSC GDಯಲ್ಲಿ ಕೊಡುವಂತಹ ಈ ಕ್ವಶನ್ ಅನ್ನ ಟ್ರಿಕ್ ಕಲ್ಕೊಳ್ಳಿ ಯಾವ ತರ. ಒಂದು ಮೊತ್ತವು 15 ವರ್ಷಗಳಲ್ಲಿ ಚಕ್ರ ಬಡ್ಡಿಯಲ್ಲಿ ದ್ವಿಗುಣಗೊಳ್ಳುತ್ತೆ ಅಂದ್ರೆ ಡಬಲ್ ಆಗತ್ತೆ. ಅಂದ್ರೆ ₹100 ಇರುವಂತ ಹಣ 200 ಆಗತ್ತೆ. ಬಟ್ ಚಕ್ರ ಬಡ್ಡಿಗೂ ಸರಳ ಬಡ್ಡಿಗೂ ಅಜಗಜಾಂತರ ವ್ಯತ್ಯಾಸವಿದೆ. 15 ವರ್ಷದಲ್ಲಿ ಡಬಲ್ ಆಗತ್ತಂದ್ರೆ ರೈಟ್, 15 ವರ್ಷದಲ್ಲಿ ಡಬಲ್ ಆಗತ್ತಂದ್ರೆ ಇದು ಎಷ್ಟು ವರ್ಷಗಳಲ್ಲಿ, ಈ ವರ್ಷಗಳಲ್ಲಿ ಅಂದ್ರೆ ಕೆಳಗೆ ಕೊಟ್ಟಿರುವಂತ ಈ ವರ್ಷಗಳಲ್ಲಿ 8 ಪಟ್ಟು ಆಗುತ್ತದೆ. ಅಂದ್ರೆ 8 ಪಟ್ಟು ಆಗ್ಬೇಕಂದ್ರೆ ನಾರ್ಮಲಿ 100 ಇದ್ದಿದ್ದು 200 ಆಗಕ್ಕೆ ಎಷ್ಟು ತಗೊಂಡೆ, 100 ಇದ್ದಿದ್ದು 800 ಆಗಕ್ಕೆ ಎಷ್ಟು ತಗೊಂಡೆ ಅಂತ ಆನ್ಸರ್ ಮಾಡಿದ್ರೆ ತಪ್ಪು ಬಂದ್ಬಿಡುತ್ತೆ. ಆ ರೀತಿ ಮಾಡಬಾರ್ದು. ಯಾವ ರೀತಿ ಮಾಡ್ಬೇಕಂದ್ರೆ 100 ಇದ್ದಿದ್ದು 200 ಆಗಕ್ಕೆ 15 ವರ್ಷ ತಗೊಂಡ್ರೆ ಚಕ್ರ ಬಡ್ಡಿಯಲ್ಲಿ 200 ಇದ್ದಿದ್ದು 400 ಆಗಾಕು ಕೂಡ 15 ವರ್ಷನೇ ಬೇಕಾಗುತ್ತೆ. 400 ಇದ್ದಿದ್ದು 800 ಆಗಕ್ಕೂ ಕೂಡ 15 ವರ್ಷನೇ ಬೇಕಾಗುತ್ತೆ. ಅಂದ್ರೆ ಈಗ 100 ಇದ್ದಿದ್ದು 200 ಆಗಕ್ಕೆ 15 ವರ್ಷ ತಗೊಂಡ್ವಿ, 200 ಇದ್ದಿದ್ದು 400 ಆಗಕ್ಕೆ 15 ವರ್ಷ ತಗೊಂಡ್ವಿ, 400 ಇದ್ದಿದ್ದು 800 ಆಗಕ್ಕೂ 15 ವರ್ಷ ತಗೊಂಡ್ವಿ. ಹಾಗಿದ್ರೆ 100 ಇದ್ದಿದ್ದು 800 ಆಗತ್ತಂದ್ರೆ 8 ಪಟ್ಟು ಆಯ್ತೋ ಇಲ್ವೋ? ಹಾಗಿದ್ರೆ 100 ಇದ್ದಿದ್ದು 800 ಆಗಕ್ಕೆ ಎಷ್ಟು ವರ್ಷ ತಗೊಂಡ್ವಿ? 15 ಟೋಟಲ್ ಆಗಿ 45 ವರ್ಷಗಳನ್ನ ತಗೊಂಡಿದೀವಿ.